ಏನ್ ಮಾಡಿದಾರೆ, ಇನ್ನೊಂದು ಲೇಡಿ ಕಾಲ್ ಮಾಡಿದ್ದಾರೆ. ಫಸ್ಟ್ ಕಾಲಲ್ಲೇ ನೇಕೆಡ್ ಆಗಿ ನಿಂದು ಬಾಡಿ ತೋರಿಸು ಅಂತ ಕೇಳಿದ್ರೆ, ಫಸ್ಟ್ ಕಾಲಲ್ಲಿ, ಫಸ್ಟ್ ಡೇ ಫಸ್ಟ್ ಕಾಲ. ತಿರ್ಗಾ ಅದೇ ಟಾಪಿಕ್ ಬಂತು. ಅವಾಗ ಇಲ್ಲ ಇಲ್ಲ ಇಲ್ಲ, ಯಾರು ಹೇಳಿದ್ದು, ಸುದೀಪ್ ಅವ್ರದೇ ನಾವು ಫಸ್ಟ್ ಹಾಕೋದು ಅಂದ್ರು. ನಾನು ಪರವಾಗಿಲ್ಲ, ಹಾಕೊಳ್ಳಿ, ದೊಡ್ಡ ಮನುಷ್ಯರು ಹಾಕೊಳ್ಳಿ, ತೊಂದರೆ ಇಲ್ಲ, ನಂದೇನು ಥರ್ಡ್ ಫೋರ್ತ್ ಹಾಕೊಳ್ಳಿ, ಪರವಾಗಿಲ್ಲ ಅಂತ ಆ ಲೆಕ್ಕದಲ್ಲಿ ಸುಮ್ಮನೆ ಕೂಲ್ ಆಗಿದ್ದೆ. ಅವ್ರಿಗೆ ಬ್ಯಾಡ್ ಆಗಿ ಫ್ಲರ್ಟ್ ಆಗಿ ಮೆಸೇಜ್ ಮಾಡೋದು, ತುಂಬಾ ಏನೇನೋ ಸಿಗಿ ಅನ್ನೋದು, ಆಮೇಲೆ UBCD ಫಾಲೋ ಮಾಡ್ಕೊಂಡು ಹೋಗೋದು, ಆ ಥರ ತುಂಬಾ ಕೆಟ್ಟ ರೀತಿಯಲ್ಲಿ ನಡ್ಕೊಂತಿದ್ದಂತೆ. ಅವ್ರು ಲೇಡಿ ಹೆಸರು ಹೇಳಂಗಿಲ್ಲ, ಅವರು ಇವರೇ ರಜತ್. ಸುದೀಪ್ ಸರ್ ಕಡೆಯಿಂದ ಆಗ್ಬೋದು, ಏನಾದ್ರು ಫೋನ್ ಬರುವಂತದ್ದು, ಏನಾದ್ರು ಒಂದು ಕ್ಲಾರಿಟಿ ಬಗ್ಗೆ ಏನು ಇಲ್ಲ. ಅವ್ರ ತಲೆನೇ ಕೆಡಿಸ್ಕೊಂಡಿಲ್ಲ. ಇವ್ರಿಗೂ ಯಾಕೆ ಎಲ್ಲ ಕೆತ್ಕಿ ಇದು ಮಾಡ್ತಾ ಇದ್ರೆ ಅಂತ ಇವ್ರಿಗೆ ಬೈದಿರ್ತಾರೆ. ನನಗೆ ಯಾವ ಫೋನು ಬಂದಿಲ್ಲ, ಏನೂ ಇಲ್ಲ. ನಾವು ಆರಾಮಾಗಿದ್ದೀವಿ, ಸುದೀಪ್ ಸರ್ ನಾವು ಚೆನ್ನಾಗೇ ಇದ್ವಿ. ಸೊ ಈ ಇನ್ಸಿಡೆಂಟ್ ಆದ್ಮೇಲೆ ಏನಾದ್ರು ಮಾತುಕತೆ ಆಗಿತ್ತಾ, ನಾರ್ಮಲ್ ಏನಾದ್ರು ವಿಚಾರಿಸಂತದ್ದು ಆತರ? ಇಲ್ಲ, ಏನು ಇಲ್ಲ. ಕಾಲ್ ನನ್ಗೆ ಯಾವುದು ಬಂದಿಲ್ಲ. ಬರೀ ಇವ್ರದ್ಗಳ್ದು ಮಾತ್ರ ಆವಾಜ್ ಹಾಕಕ್ಕೆ, ಎದುರಿಸಕ್ಕೆ ವಿನಯ್ ಗೌಡ ಅವ್ರದ್ದು, ರಜತ್ ಅವ್ರದ್ದು ಬರ್ತಾನೆ ಇತ್ತು. ಅದನ್ನ ರಿಸೀವ್ ಮಾಡಿರೋದಿಲ್ಲ. ಬರೀ ಅವರಿಂದ ವಾಟ್ಸಪ್ಪಲ್ಲಿ ಬಾಯಿಗೆ ಬಂದಂಗೆ ಹಲ್ಕಾ ಮಾತು ಬೈದಿರೋ ವಾಯ್ಸ್ ರೆಕಾರ್ಡ್ಸ್ ಇದೆ, ಆಮೇಲೆ ಕಮೆಂಟ್ಗಳಿದಾವೆ. ಅದು ಬಿಟ್ಟು ನನ್ನ ಇನ್ಸ್ಟಾಗ್ರಾಮಲ್ಲಿ ಬ್ಯಾಡ್ ಕಮೆಂಟ್ಸ್ಗಳು, ತುಂಬ ಕೆಟ್ಟದಾಗಿ ಕೊಲೆ ಮಾಡ್ಬಿಡ್ತೀನಿ, ಆರ್ಟ್ ಎಲ್ಲ ಕಿತ್ತಿ ಕೈಮಾ ಮಾಡ್ಬಿಡ್ತೀನಿ, ನೆಲ ತೆಗೆದು ಊತು ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ತುಂಬ ಕೆಟ್ಟ ಪದ ಎಲ್ಲ ಯೂಸ್ ಮಾಡಿ ತುಂಬ ಕಡೆ ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಇದು ಮಾಡಿದ್ದಾರೆ. ಅದ್ರ ಆಧಾರದ ಮೇಲೆ ನಿನ್ನೆ ಅಲ್ಲ, ಮೊನ್ನೆ ರಾತ್ರಿ ವಿನಯ್ ಗೌಡ ಮೇಲೆ ಸಪ್ರೇಟ್ FIR ಹಾಕಿದ್ದೀನಿ. ಓಕೆ ಸರ್, ಇವಾಗ ಈ ಸ್ಟಾರ್ಟಿಂಗ್ ಬಂದಿದ್ದು ಎಲ್ಲಿಂದ ಸ್ಟಾರ್ಟ್ ಆಯ್ತು? ಆಕ್ಚುಲಿ ಕೆಲವ್ರಿಗೆ ಎಷ್ಟೋ ಜನ ಗೊತ್ತಿಲ್ಲ, ವಾರ್ ನಡೀತಾ ಇದೆ, ಜಗಳ ನಡೀತಾ ಇದೆ. ಆ ವಾರ್ಗಿಂತ ಈ ವಾರ ಜಾಸ್ತಿ ಫೇಮಸ್ ಆಗ್ತಾ ಇದೆ. ಇಸ್ರೇಲ್ ಇರಾನ್ ಅದರಲ್ಲಿ ವಾರ್ ನಡೀತಾ ಇದೆ. ಸೊ ಆ ವಾರ ಜೊತೆಗೆ ಈ ವಾರ ಜಾಸ್ತಿ ಇದಾಗ್ಬಿಟ್ಟಿದೆ. ಇನ್ನೊಂದು ವಾರ ಅಲ್ಲ, ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಸಾರು ಅದೇ ಹೇಳಿದ್ರು, ಆ ವಾರನ ಬೇಕಾದ್ರೆ ನಿಲ್ಲಿಸ್ಬಿಡ್ಬೋದು, ನಿಮ್ಮಿಬ್ರು ವಾರ ನಿಲ್ಸಕ್ ಆಗ್ತಾ ಇಲ್ಲ ಅಂತ. ಇದು ಏನಂದ್ರೆ ನಂಗೆ ರಜತ್ತು ಪರಿಚಯನೇ ಇರೋದಿಲ್ಲ. ಇದ್ದಕ್ಕಿದ್ದಂಗೆ ಕಾಲ್ ಬರುತ್ತೆ. ಆದ್ರೆ ಅವ್ರ ನಂಬರು ಯಾರೋ ಕೊಟ್ಟಿರ್ತಾರೆ, ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಒಂದ್ ದಿವಸಕ್ಕೂ ಕಾಲ್ ಮಾಡಿ ಮಾತಾಡಿ ಪರಿಚಯನೇ ಇರೋದಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ನಾನು ಒಳಗಿದ್ದಾಗ ಅವರು ಇರಲಿಲ್ಲ, ನಾನು ಆಚೆ ಬಂದಾಗ ಅವ್ರು ಒಳಗೆ ಬಂದಿರ್ತಾರೆ. ಇದರಿಂದ ಪರಿಚಯ ಇರೋದಿಲ್ಲ. ಆದ್ರೆ ಫಿನಾಲೆ ದಿನ ಎದುರುಗಡೆ ಅಷ್ಟರಲ್ಲಿ ಇಂಟರ್ವ್ಯೂ ಮಾಡ್ಬಿಟ್ಟಿದ್ರು, ಅಷ್ಟರಲ್ಲಿ ಇಂಟರ್ವ್ಯೂ ಆಗ್ಬಿಟ್ಟಿತ್ತು, ಅವಾಗ ಮಾತಾಡ್ಸಿದ್ರು. ಫಿನಾಲೆ ದಿನ ಇವ್ರೇನ್ ಮಾಡ್ತಾರೆ, ಫೋನ್ ಮಾಡ್ಬಿಟ್ಟು ಎಲ್ಲ ಕಡೆ ಸರ್ವೆ ಮಾಡಿದೆ, ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ, ಅದಕ್ಕೆ ಬೋಣಿ ಬಂದು ನಿಮ್ಮ ಕೈಲೇ ಮಾಡಬೇಕು, ನಿಮ್ಮದೇ ವೈರಲ್ ಆಗೋದು, ವ್ಯೂಸ್ ಆಗೋದು, ಆಮೇಲೆ ಫಾಲೋವರ್ಸ್ ಜಾಸ್ತಿ ಬರೋದು. ಈಗ ಟ್ರೆಂಡಿಂಗಲ್ಲಿ ನೀವೇ ಇರೋದು, ವೈರಲ್ ಸ್ಟಾರ್ ನೀವು. ನಾವು ಸುದೀಪ್ ಸರ್ ಮಾಡಿದ್ದೀವಿ, ಆದರೂ ಅವ್ರದ್ದು ಹಾಕೋದಿಲ್ಲ. ನಿಮ್ಮದೇ ಫಸ್ಟ್ ಬೋಣಿ ಮಾಡೋದು, ನಮ್ಮ ಆಫೀಸು ಓಪನಿಂಗ್ ನೀವೇ ಬಂದು ಇದು ಮಾಡಬೇಕು ಅಂತ ಕರ್ಸ್ಕೊಂಡ್ರು. ಆದರೆ ನೋಡಿದ್ರೆ ಅದು ರೆಂಟೆಡ್ ಆಫೀಸು, ಪಾಪ ಬೇರೆಯವರು, ಆ ಓನರ್ ತುಂಬ ಒಳ್ಳೆಯವರು. ಅವ್ರ ಆಫೀಸ್ನ ಇವ್ರ ಆಫೀಸ್ ಅಂತ ಕರ್ಸ್ಕೊಂಡ್ರು. ಅಲ್ಲೋದ್ಮೇಲೆ ಗೊತ್ತಾಯ್ತು ಅದು ಯಾರ್ದೋ ಬೇರೆ ಸ್ಟುಡಿಯೋಲ್ಲಿ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಒಳಗೆ ಹೋಗ್ತಿದ್ದಂಗೆ ತಿರ್ಗಾ ಅದೇ ಟಾಪಿಕ್ ಬಂತು. ಅವಾಗ ಇಲ್ಲ ಇಲ್ಲ ಇಲ್ಲ, ಯಾರು ಹೇಳಿದ್ದು, ಸುದೀಪ್ ಅವ್ರದೇ ನಾವು ಫಸ್ಟ್ ಹಾಕೋದು ಅಂದ್ರು. ನಾನು ಪರವಾಗಿಲ್ಲ, ಹಾಕೊಳ್ಳಿ, ದೊಡ್ಡ ಮನುಷ್ಯರು ಹಾಕೊಳ್ಳಿ, ತೊಂದರೆ ಇಲ್ಲ, ನಂದೇನು ಥರ್ಡ್ ಫೋರ್ತ್ ಹಾಕೊಳ್ಳಿ, ಪರವಾಗಿಲ್ಲ ಅಂತ ಆ ಲೆಕ್ಕದಲ್ಲಿ ಸುಮ್ಮನೆ ಕೂಲಾಗಿದ್ದೆ. ಆಮೇಲೆ ಇಂಟರ್ವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಕರ್ಸಿರೋದು ನಂದು ಪ್ರೂಫು, ಅಂದರೆ ನಂದು ಏನೇನು ಡೌಟ್ ಇದೆ. ಈಗ 125 ದೇಶನ ತೋರಿಸ್ದೆ. ನಾನು ಹೇಳ್ತಾ ಇದ್ದೀನಿ, ಸರ್ ಒಂದು ಬಿಡ್ದಂಗೆ ಹಂಗೆ ಹಾಕ್ಬೇಕು, ಝೂಮ್ ಮಾಡಿ ಅಂತ ಕ್ಯಾಮ್ರಾಗೂ ತೊಗೊಂಡೋಗ್ಬಿಟ್ಟು ಮೊಬೈಲಲ್ಲಿ ಒಂದೊಂದಕ್ಕೂ ಪ್ರೂಫು. ಹೌದಾ, ಹಂಗಾರೆ ಪಾಕಿಸ್ತಾನ ತೋರಿಸೋದು. ಪಾಕಿಸ್ತಾನಕ್ಕೆ 4 ಚಾನಲ್ದು ಪಾಕಿಸ್ತಾನದಲ್ಲಿ ನಂದು ಇಂಟರ್ವ್ಯೂ ಬಂದಿರೋದನ್ನ ತೋರಿಸ್ದೆ, ಅದು ಪ್ರೂಫು. ಆ ಥರ ಏನೇನು ಡೌಟ್ ಕೇಳ್ತಾರೆ ಎಲ್ಲದಕ್ಕೂ ಪ್ರೂಫ್ ತೋರಿಸ್ದೆ. ಇವ್ರೇನ್ ಮಾಡಿದ್ದಾರೆ, ಒಂದು ಪ್ರೂಫ್ ಹಾಕಿಲ್ಲ, ಎಲ್ಲ ಕಟ್ ಮಾಡಿಬಿಟ್ಟು. ಅಂದ್ರೆ ಅವ್ರ ಇಂಟೆನ್ಷನ್ ಇದ್ದಿದ್ದು ನನ್ನ ತುಳಿಬೇಕು ಅಂತ, ಅಂದ್ರೆ ನನ್ನ ಒಳ್ಳೆ ರೀತಿಲಿ ಗುಡ್ ರೀತಿಲಿ ಮಾಡ್ಬೇಕಂತ ಇಂಟರ್ವ್ಯೂ ಅವ್ರಿಗೆ ಇರಲಿಲ್ಲ. ಅವ್ರಿಗಿದ್ದು ಇವನ್ನ ಕಂಡಮ್ ಮಾಡಬೇಕು, ರೋಸ್ಟ್ ಮಾಡಬೇಕು, ಆಡ್ಕೊಳ್ಳೋ ಥರ ಮಾಡಬೇಕು ಅನ್ನೋದು ಇದ್ದಿತ್ತು. ಆದರೆ ನನಗೆ ಗೊತ್ತಿರಲಿಲ್ಲ, ಅದು ಎಡಿಟ್ ಆಗಿ ಅವ್ರು ಹಾಕೋರ್ಗೂ ನಂಗೆ ಗೊತ್ತಿರಲಿಲ್ಲ. ನಾನು ಏನು ಸೂಪರಾಗಿ ಬಂತಲ್ಲ, ಸದ್ಯ ಪ್ರೂಫ್ ಸಮೇತ ಎಲ್ಲರೂ ಹಾಕ್ತಾರಲ್ಲ, ಆ ಲೆಕ್ಕದಲ್ಲಿ ನಾನು ಖುಷಿಯಾಗಿದ್ದೆ. ಅಂದರೆ ಪಕ್ಕ ಈಗ ಇವರಿಂದಾರು ನಂದು ಸುಳ್ಳು ಅನ್ನೋ ಜನಕ್ಕೆ ಇವರಾರು ನೀಟಾಗಿ ಮಾಡ್ಕೊಂಡಿದ್ದಾರಲ್ಲ, ಎಲ್ಲ ಹಾಕ್ತಾರೆ ಅಂತ. ಆದರೆ ಹಾಕಿದ್ಮೇಲೆ ಗೊತ್ತಾಯಿತು, ಎಲ್ಲ ಕಟ್ ಮಾಡಿಬಿಟ್ಟು ಬೋಳಿ ಈ ಮಗ ಆ ಥರ ಒಂಥರ ಕೆಟ್ಟದಾಗಿ ಬೈಯೋ ಥರ ಅವ್ರಿವ್ರ ಮುಖಗಳನ್ನೆಲ್ಲ ಹಾಕಿ ಒಂಥರ ಕೆಟ್ಟ ರೀತಿಲಿ ಪ್ರಚೋದನೆ ಥರ ತೋರಿಸಿದ್ರು. ಅದನ್ನು ಮಿಕ್ಕಿದವರು ಎತ್ಕೊಂಡು ಅದನ್ನು ಇನ್ನೂ ಕೆಟ್ಟದಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೂ ಸುಮ್ಮನಿದ್ದೆ, ಏನೋ ಆಗಿದ್ದಾಯ್ತು ಹೋಗಿದ್ದೋಯ್ತು ಅಂತ, ಅದಕ್ಕೂ ನಾನು ಏನೂ ಮಾತಾಡಿಲ್ಲ. ಅದಾಗ್ತಿದ್ದಂಗೆ ಒಂದು ಫಂಕ್ಷನ್ಗೆ ಹೋಗ್ತೀನಿ. ಫಂಕ್ಷನ್ಗೆ ಹೋದಾಗ ಎಲ್ಲ ಹರ್ಷ ಅಂತ ಕೂಗ್ತಾರೆ. ಅವಾಗ ಅದು ನನ್ನ ಫ್ಯಾನ್ಗಳು ಖುಷಿಗೆ ಕೂಗ್ತಾ ಇರೋದ, ನನ್ನ ಆಡ್ಕೊಳಕ್ಕೆ ಕೂಗ್ತಾ ಇರೋದ?
ಗೊತ್ತಿಲ್ಲ ಸರ್ ಅದು ಆಕ್ಚುಲಿ ಯಾವ ತರ ಖುಷಿಗೆ ಅವರು ನಾನೀಗ ಎಲ್ಲೋದ್ರು ಹರ್ಷ ಅಂತಾರೆ. ಹರ್ಷ ಅಂತ ನನ್ನನ್ನು ಕರೀತಾರೆ. ಈಗ ನನ್ನ ಮಗಂದು ಹರ್ಷ ಅಂದಿರೋದಕ್ಕೆ ನನ್ಗೆ ಇವಾಗ ಎಲ್ಲೋದ್ರು ಹರ್ಷ ಅಂತ ಖುಷಿಗೆ ಕೂಗಿರೋದು. ನಾನು ಖುಷಿಯಾಗಿ ತಗೊಂಡು ಎಲ್ಲರಿಗೂ ಇದು ಮಾಡಿದೆ. ಆಗ ಇವ್ರು ಮೈಕ್ ಎತ್ಕೊಂಡು ಬಿಟ್ರು, ಅವ್ರು ಆಲ್ರೆಡಿ ಬೇಜಾರಾಗ್ಬಿಟ್ಟಿದ್ರೆ ನೊಂದಿದ್ದಾರೇನೋ ಏನೋ. ಯಾಕಂದ್ರೆ ಮೊನ್ನೆ ನಾನು ಹೇಳಿದಕ್ಕೆ ಇನ್ನೊಬ್ಬ ಯಾರೋ ಒರಿಜಿನಲ್ ಎತ್ತಿ ಹಾಕಿದ್ದಾನೆ. ಅದರಲ್ಲೇ ಗೊತ್ತಾಗ್ಬಿಡುತ್ತೆ, ಆಡ್ಕೊಂಡು ಕಿಂಡಲ್ ಫೇಸ್ ಅಂದ್ರೆ ಆ ಮೂತಿಲ್ ಗೊತ್ತಾಗುತ್ತೆ. ಬಿಟ್ರು ಸಾಕು ಅನ್ನೋ ತರ ಮೀನಿಂಗ್ ಅಲ್ಲಿ. ಯಾಕಂದ್ರೆ ಪರ್ಫೆಕ್ಟ್ ಈಗ ಮೊನ್ನೆ ಹಾಕಿದ್ದಾರೆ, ಬೇಕಾದ್ರೆ ಚೆಕ್ ಮಾಡ್ಬಿಟ್ಟು ಅದೇ ವರ್ಡಿಂಗೇ ಹೇಳ್ತೀನಿ. ರಿಲೇಟೆಡ್ ಹೇಳಿದ್ಕೆ ಅವ್ನು ಅದಲ್ಲ ಇದು ಅಂತ ಹಾಕಿದ್ದ, ಆದ್ರೆ ಅದ್ರಲ್ಲಿ ಆಡ್ಕೊಳ್ಳೋದು ಅವನೇ ಪ್ರೂಫ್ ಕೊಟ್ಟಿದ್ದಾನೆ. ಅದು ನನಗೆ ಒಳ್ಳೇದಾಯ್ತು. ಅವ್ನು ಯಾರೋ ಹುಡುಗ ಹಂಗೆ ಮಾತಾಡಿದ ಹಂಗಲ್ಲ ಹಿಂಗೆ ಅಂತ ಅವ್ನು ಒರಿಜಿನಲ್ ಫೇಸ್ ಸಮೇತ ಪ್ರೂಫ್ ಕೊಟ್ಟಿದ್ದಾರೆ. ಅದು ಇನ್ನೂ ತುಂಬಾ ಚೆನ್ನಾಗಿದಾಯ್ತು. ಅದು ವೈಲ್ಡ್ ಅಂತ ಯಾರೋ ಒಬ್ಬ ಹಾಕೊಂಡಿದ್ದಾನೆ, ಅದು ಲಿಂಕು ನಿಮ್ಗೆ ಕಳಿಸ್ತೀನಿ. ಅದು ನಂಗೆ ಒಳ್ಳೇದಾಯ್ತು. ಸಾಕ್ಷಿಗೆ ನನಗೆ ಯೂಸ್ ಆಯಿತು. ಅಂದರೆ ಅವರು ಬಕ್ರ ಅನ್ಬೋದು ಏನೋ ಗೊತ್ತಿಲ್ಲ, ನನಗೆ ಒಳ್ಳೇದಾಯ್ತು. ಯಾಕಂದ್ರೆ ನನ್ನ ಬಾಯಲ್ಲಿ ಹೇಳೋದಕ್ಕೆ ಯಾವತ್ತಿಂದ ವಿಡಿಯೋ ನನ್ನ ಹತ್ರ ಇರಲಿಲ್ಲ, ಅವನ ಹತ್ರ ಇದ್ದಿದ್ದು ಕಳಿಸಿದ್ದಾನೆ. ಅದು ಒಳ್ಳೇದಾಯಿತು. ಇವಾಗ ಅದು ಆಗ್ತಿದ್ದಂಗೆ ಒಂದು ಚೂರು ಮೂಡ್ ಆಫ್ ಆಯಿತು. ಆದರೂ ನಾನು ಅಲ್ಲೂ ಏನೂ ಮಾತಾಡಲಿಲ್ಲ, ಅಲ್ಲೂ ನಕ್ಕೊಂಡೇ ತಗೊಂಡೆ. ಅದು ಆಗ್ತಿದ್ದಂಗೆ ಒಂದು ಲೇಡಿಗೆ ಏನು ಮಾಡಿದ್ದಾನೆ, ಒಂದು 5 ಇಯರ್ಸಿಂದನೂ ಗೊತ್ತಿಲ್ಲ, 5 months ಎಷ್ಟೋ ಹೇಳಿದ್ರು. ಅವ್ರಿಗೆ ಬ್ಯಾಡ್ ಆಗಿ ಫ್ಲರ್ಟ್ ಆಗಿ ಮೆಸೇಜ್ ಮಾಡೋದು, ತುಂಬಾ ಏನೇನೋ ಸಿಗಿ ಅನ್ನೋದು, ಆಮೇಲೆ UBCT ಫಾಲೋ ಮಾಡ್ಕೊಂಡು ಹೋಗೋದು, ಆ ಥರ ತುಂಬಾ ಕೆಟ್ಟ ರೀತಿಲಿ ನಡ್ಕೊಂತಿದ್ನಂತೆ. ಅವ್ರಿಗೆ ಲೇಡಿ ಹೆಸರು ಹೇಳಂಗಿಲ್ಲ ಅವರು, ಇವರೇ ರಜತ್ ನಡ್ಕೊಂತ ಇದ್ದಿದ್ದು. ಅವ್ರು ಏನ್ ಮಾಡಿದ್ರು, ಮಿತಿ ಮೀರಿದಾಗ ನನಗೆ ಫೋನ್ ಮಾಡಿದ್ರು. ಈ ಥರ ಹಿಂಗೆ ರಜತ್ ಹಿಂಗೆ ಮೆಸೇಜು ಇನ್ಸ್ಟಾಗ್ರಾಮಲ್ಲಿ ಮಾಡಿ ನಿಮ್ಮ ಬಗ್ಗೆ ಫ್ರಾಡು, ನಿಮ್ಮದು ಅವ್ನ್ದು ಯಾಕೆ ರೀಲ್ ಮಾಡ್ತೀರಾ, ಅವನ ಬಗ್ಗೆ ಯಾಕೆ ಬೆಳೆಸ್ತೀರಾ, ಅವ್ನು ಯಾವುದು ಮಾಡಬೇಡಿ, ಅವ್ನಿಗೆ ಎಂಕರೇಜ್ ಮಾಡಬೇಡಿ, ಅವನ್ನ ತುಳಿರಿ, ಹಂಗೆ ಹಿಂಗೆ ಅಂತೆಲ್ಲ ಇನ್ಸ್ಟಾಗ್ರಾಮ್ ವಾಯ್ಸಲ್ಲಿ ಮಾಡಿದ್ನಂತೆ, ಅಂದರೆ ಕಾಲಲ್ಲಿ. ಆಮೇಲೆ ಮೆಸೇಜಲ್ಲೂ ಮಾಡಿದ್ದಾನೆ. ಇವ್ರೇನು ಮಾಡಿದ್ರು, ನಾನು ಸ್ಕ್ರೀನ್ ಶಾಟ್ ಕೇಳಿದೆ, ಅದರಲ್ಲಿ ಕಳಿಸಿದ್ರು. ಅಲ್ಲಿ ನೋಡಿದ್ರೆ ಸತೀಶ್ ಫ್ರಾಡು ಆ ಥರ ಎಲ್ಲ ಮೆಸೇಜ್ ಮಾಡಿದ್ದಾನೆ. ಅವ್ರು ಒಂದೇ ಮಾತು ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ, ಅವನ ಬಗ್ಗೆ ಬೈಯೋನು ನೀನೇ ನಿನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಯಾಕೆ ಇಂಟರ್ವ್ಯೂ ಮಾಡಿದೆ ಅಂತ ಕರೆಕ್ಟಾಗಿ ಕ್ವಶನ್ ಕೇಳಿದ್ದಾರೆ. ಇಲ್ಲ ನಾನು ಅವನ್ನ ಬ್ಯಾಡ್ ರೀತಿಲಿ ಮಾಡೋದಕ್ಕೆ ಮಾಡಿರೋದು, ಗುಡ್ ರೀತಿಲಲ್ಲ ಅಂತ ಹೇಳಿದ್ದಾನೆ. ಅವ್ರು ಅದಕ್ಕೆ ಸರಿಗೆಲ್ಲ ಇದು ಮಾಡ್ಬಿಟ್ಟು ಕೊನೆಗೆ ಮಿಡಲ್ ಫಿಂಗರ್ ಗೊತ್ತಾ ಅಂತ ಮೆಸೇಜ್ ಮಾಡಿದ್ದಾರೆ. ಆಮೇಲೆ ಇನ್ನ ಕೆಟ್ಟ ಪದ ಬೈದು ಬ್ಲಾಕ್ ಮಾಡಿದ್ದಾರೆ. ಆ ಸ್ಕ್ರೀನ್ ಶಾಟ್ನ ನನಗೆ ಕಳಿಸಿದ್ರು. ನನಗಾಗ ತುಂಬಾ ಹರ್ಟ್ ಆಗೋಯ್ತು. ಅಂದ್ರೆ ಇವ್ನು ಹುಡ್ಕೊಂಡು ಹೋಗಿ ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ. ಅದರಲ್ಲಿ ಒಂದು ಲೇಡಿಗೆ, ಅಂದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಓಪನ್ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಶಿಪ್ ಎಲ್ಲಾರ್ದು ಕಾಣಿಸಂಗೆ. ಇವನೇನು ಮಾಡೋದು, ಎಲ್ಲ ಆಂಟಿಗಳು ಅಂದರೆ ತುಂಬ ದೊಡ್ಡವರು, ಏಜ್ ಆದವರು, ಮದುವೆ ಆದವರು, ಯಾಕಂದ್ರೆ ಅವರು ಕಂಪ್ಲೇಂಟ್ ಕೊಡೋಕೆ ಹೆದರ್ತಾರಲ್ಲ, ಹಸ್ಬೆಂಡ್ ಇರ್ತಾರೆ, ಆ ಥರ ವೀಕ್ನೆಸ್ನ ನೋಡ್ಕೊಂಡು ಏನು ಮಾಡ್ತಾರೆ, ಆ ಲೇಡಿಗೆ ಟಾರ್ಗೆಟ್ ಮಾಡೋದು, ದೊಡ್ಡ ಏಜ್ ಆದವ್ರಿಗೆ ಟಾರ್ಗೆಟ್ ಮಾಡೋದು. ಇವ್ರು ಏನು ಮಾಡಿದ್ದಾರೆ, ಇನ್ನೊಂದು ಲೇಡಿ ಕಾಲ್ ಮಾಡಿದ್ದಾರೆ. ಫಸ್ಟ್ ಕಾಲಲ್ಲೇ ನೇಕೆಡ್ ಆಗಿ ನಿಂದು ಬಾಡಿ ತೋರಿಸು ಅಂತ ಕೇಳಿದ್ದಾರೆ. ಫಸ್ಟ್ ಕಾಲಲ್ಲಿ ಅವ್ರೂ ಫೋನ್ ಮಾಡ್ಬಿಟ್ಟು ನನಗೆ ಈ ಥರ ಹಿಂಗೆ ಹಿಂಸೆ ಕೊಡ್ತಾ ಇದ್ದ ಅಂತ ನನಗೂ ಹೇಳಿದ್ರು. ಎಲ್ಲಾದು ನೋಡಿ ನನಗೆ ಸಿಟ್ಟು ಬಂದ್ಬಿಡ್ತು. ಯಾಕಂದ್ರೆ ಇದು ಅತಿ ಆಗೋಯ್ತು. ಈಗ ಏನೋ ನಮ್ದಲ್ಲಿ ಫೈಟ್ ಓಕೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ಇರೋರ್ಗೂ ಕೆಟ್ಟದಾಗಿ ಪ್ರಚೋದನೆ ಮಾಡೋದು, ಅವ್ರಿಗೆ ನನ್ನ ಬಗ್ಗೆ ಬ್ಯಾಡ್ ಆಗಿ ಹೇಳೋದು, ಇವ್ರದ್ದೇನು ಅದೇನೋ ವೃತ್ತಿ ಅನ್ನಿಸ್ಬಿಡ್ತು ನನಗೆ. ಅಂದರೆ ಒಂಥರ ಅವಾಗ ಏನಾಗೋಯ್ತು, ನನಗೆ ಫುಲ್ ಸಿಟ್ಟು ಬಂತು.